ನಮಸ್ಕಾರ ಸ್ನೇಹಿತರೆ, ಹೆಡ್ಜಿಂಗ್ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 10-12-2024. ಬನ್ನಿ ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ಗೆ ನೋಡೋಣ. ಇಂಡಿಯಾ ವಿಕ್ಸ್ 13.77 ಅಂದ್ರೆ ಜನ ಇನ್ನೂ ಮಾರ್ಕೆಟ್ ಬುಲ್ಲಿಶ್ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಡ್ ಕಂಪೇರಿಟಿವ್ಲಿ ನಿಫ್ಟಿ ಇನ್ನೂ ನಮ್ಮ ಟಾರ್ಗೆಟ್ ಅಚೀವ್ ಆಗಿಲ್ಲ. ಟಾರ್ಗೆಟ್ ನಾವು 25,000 ಅಂತ ಹೇಳಿದ್ವಿ. ಇನ್ನು ಮಾರ್ಕೆಟ್ ಅಷ್ಟರಲ್ಲೇನೆ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗ್ತಾ ಇದೆ. ಅಂಡ್ ಈ ಪ್ಯಾಟ್ರನ್ಗೆ ಜನರಲಿ ಪ್ಯಾಟ್ರನ್ಸ್ ಮೇಲೆ ನನಗಂತೂ ಏನು ನಂಬಿಕೆ ಇಲ್ಲ. ಬಟ್ ಸ್ಟಿಲ್ ನಾನು ಈ ಪ್ಯಾಟ್ರನ್ ತಗೊಂಡಾಗ ಫ್ಲಾಗ್ ಪ್ಯಾಟ್ರನ್ ಅಂತ ಕರೀತಾರೆ. ಫ್ಲಾಗ್ ಪ್ಯಾಟ್ರನ್ ಇಂಡಿಕೇಟ್ಸ್ ಬುಲ್ಲಿಶ್. ನೋಡ್ರಿ, ಇಲ್ಲೊಂದು ದೊಡ್ಡ ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಆ ಬುಲ್ಲಿಶ್ ಕ್ಯಾಂಡಲ್ ಪ್ರಕಾರ ನೋಡಿ, ಇಲ್ಲೊಂದು ಬುಲ್ಲಿಶ್ ಕ್ಯಾಂಡಲ್ ಆಗಿದೆ. ಅದ್ರ ಪ್ರಕಾರ ಒಂದು ಫ್ಲಾಗ್ ಪ್ಯಾಟರ್ನ್ ಆಯ್ತು. ಮಾರ್ಕೆಟ್ ಪುಲ್ ಬ್ಯಾಕ್ ತಗೊಂಡು ವಿಂಡೋ ಕವರ್ ಮಾಡಿ ಮೇಲೆ ಹೋಗಿದೆ. ಅದೇ ತರ ಇನ್ನೊಂದು ಫ್ಲಾಗ್ ಪ್ಯಾಟರ್ನ್ ಆಗ್ತದೆ. ಸೊ ಮೇಲೆ ಹೋಗತ್ತೆ, ಅದು ಒಂದು ಅಸಂಪ್ಷನ್. ಬಟ್ ಪ್ಯಾಟರ್ನ್ಸ್ ಗಳು ವರ್ಕ್ ಆಗತ್ತೋ ವರ್ಕ್ ಆಗಲ್ಲೋ ಅದೆಲ್ಲ ಔಟ್ಡೇಟೆಡ್. ಬಟ್ ಸ್ಟಿಲ್ ಸಮ್ವೇರ್ ಇಲ್ಲಿ ಹೋಗತ್ತೆ ಅಂತ ಒಂದು ನಂಬಿಕೆ ಅಷ್ಟೇ, ಇನ್ನೇನಿಲ್ಲ. ಸೊ ನಿಫ್ಟಿ ಇವತ್ತು ಕೂಡ ಕಂಪ್ಲೀಟ್ಲಿ ಸೈಡ್ ವೇಸ್ ಆಗಿತ್ತು. ಮೇಲ್ ಹೋಗಲ್ಲ, ಕೆಳಗ್ ಬೀಳಲ್ಲ. ಚಾಣಕ್ಯ ಇವತ್ತಂತೂ ನಿನ್ನೆ ಇವತ್ತು ಕಂಪ್ಲೀಟ್ಲಿ ಚಾಣಕ್ಯನ ಸಪೋರ್ಟ್ ಮಾಡಿದೆ, ರೆಸ್ಪೆಕ್ಟ್ ಮಾಡಿದೆ. ಇನ್ನೂ ಕೂಡ ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು ನಮ್ಗೆ 24,450 ಅಲ್ಲಿ ಸಪೋರ್ಟ್ ಹೇಳ್ತಾ ಇದೆ. ಮತ್ತೆ ಅದೇ ತರ ರೆಸಿಸ್ಟೆನ್ಸ್ 24,750 ರೆಸಿಸ್ಟೆನ್ಸ್ ಅಂತ ಹೇಳ್ತಾ ಇದೆ. ಇವತ್ತಿನ ದಿವಸ ನಾ ಏನಾದ್ರು ಟ್ರೇಡ್ ಮಾಡಿದ್ದಿದ್ರೆ ವಾಟ್ ಆರ್ ಮೈ ಪಾಸಿಬಿಲಿಟೀಸ್? ಸಿಂಪಲ್ ಲಾಜಿಕ್. ಮಾರ್ಕೆಟ್ ಫಸ್ಟ್ ಓಪನ್ ಆಗ್ಬೇಕಾದ್ರೆ ಒಂದು ಹೈ ವೇವ್ ಕ್ಯಾಂಡಲ್ ಆಯ್ತು. ಪ್ರಯರ್ ಟ್ರೆಂಡ್ ಇರಲಿಲ್ಲ. ಸೊ ರಿವರ್ಸಲ್ ಕನ್ಫರ್ಮೇಶನ್ ಏನು ಬಂದಿಲ್ಲ. ಮಾರ್ಕೆಟ್ ಕೆಳಗಿಂದ ಮೇಲ್ ಹೋಗ್ತಾ ಇದೆ. ಇಲ್ಲಿ ಒಂದು ರಿವರ್ಸಲ್ ಕನ್ಫರ್ಮೇಶನ್ ಬಂತು. ಸೊ ಈ ಸ್ಪಾಟ್ ಅಲ್ಲಿ ನಾನೇನಾದ್ರು ಒಂದು ಹೈ ಟು ಲೋ ಕನೆಕ್ಟ್ ಮಾಡ್ಕೊಂಡು ಎಂಟ್ರಿ ಕೊಟ್ರೆ ದಿಸ್ ಇಸ್ ಮೈ ಹೈಯೆಸ್ಟ್ ಪಾಸಿಬಿಲಿಟಿ. ಪ್ರೈಸಸ್ ಇಲ್ಲಿಗೆ ಹೋಗೇ ಹೋಗುತ್ತೆ. ಪ್ರೈಸಸ್ ಇಲ್ಲಿಗೆ ಹೋಗೇ ಹೋಗುತ್ತೆ. ನೋಡ್ರಿ, ಒಂದು ಟ್ರೇಡು ಅಲ್ಲಿಂದ ಹಂಗೆ ಎಕ್ಸ್ಟೆನ್ಷನ್ ಮಾಡ್ತೇನೆ. ಪ್ರೈಸಸ್ ಅಲ್ಲಿಂದ ಇದಾಗ್ತಾ ಇದೆ. ಅದೇ ತರಾನೇ ಪ್ರೈಸಸ್ ಮಾರ್ಕೆಟ್ ಮೇಲಿಂದ ಕೆಳಗೆ ಹೋಗ್ತಾ ಇದೆ. ಅನದರ್ ಸಪ್ಲೈ ಝೋನ್ ಹೈಯೆಸ್ಟ್ ಪಾಯಿಂಟ್ ಇಂದ ಲೋಯೆಸ್ಟ್ ಪಾಯಿಂಟ್ ಇಲ್ಲಿ ಕನೆಕ್ಟ್ ಮಾಡ್ಕೊಂಡ್ರೆ ನೋಡ್ರಿ, ಹೈಯೆಸ್ಟ್ ಪಾಸಿಬಲ್ ಎಂಟ್ರಿ, ಒಳ್ಳೆ ದುಡ್ಡು. ಅಪ್ಪರ್ ಶ್ಯಾಡೋ ಈ ಸ್ಪಾಟ್ ಅಲ್ಲಿ ನಮ್ಗೆ ಏನಾಗಿತ್ತು ಅಂದ್ರೆ, ಇದಕ್ಕೆ ಡೈವರ್ಜೆನ್ಸ್ ಅಂತ ಕರೀತಾರೆ. ಆರ್ ಎಸ್ ಐ ನಾನು ಹಾಕೊಳ್ತೀನಿ. ಓಕೆ, ಇಲ್ಲ ಆರ್ ಎಸ್ ಐ ಇಲ್ಲ, ಸ್ಮಾರ್ಟ್ ಮನಿ ಆಸಿಲೇಟರ್ ಅಂತಿದೆ. ಆರ್ ಎಸ್ ಐ ಪ್ರಕಾರ ಕ್ಲೀನ್ ಆಗಿ ಅಬ್ಸರ್ವ್ ಮಾಡ್ರಿ. ಮಾರ್ಕೆಟ್ ಇಲ್ಲಿಂದ ಲೋಯರ್ ಶ್ಯಾಡೋ ಎಲ್ಲ ತಗೊಂಡ್ರೆ ಮಾರ್ಕೆಟ್ ಲೋಯರ್ ಲೋಗ್ ಹೋಗ್ತಾ ಇದೆ. ಆದರೆ ಇಂಡಿಕೇಟರ್ ಲೋಯರ್ ಹೈ ಬರ್ತಾ ಇದೆ. ಸೊ ಇದ್ರ ಪ್ರಕಾರ ನಾನು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ಪ್ರೈಸಸ್ ಮೇಲ್ ಹೋಗುತ್ತೆ. ಡೈವರ್ಜೆನ್ಸ್ ಪ್ರಕಾರ ಮಾರ್ಕೆಟ್ ಮೇಲ್ ಹೋಗಿದೆ. ಸೊ 3 ಪಾಸಿಬಿಲಿಟಿ ಇತ್ತು. ಮೂರು ಕಡೆ ನನ್ನ ಟ್ರೇಡ್ ಪ್ರಾಫಿಟಬಲ್ ಟ್ರೇಡ್ಸ್ ಕನ್ವರ್ಟ್ ಆಯ್ತು. ಈ ಟ್ರೇಡ್ಸ್ ನ ಅಬ್ಸರ್ವ್ ಮಾಡಿ ತಗೊಳ್ಳೋದ್ರ ಮೇಲೆ ಡಿಪೆಂಡ್ ಆಗಿದೆ ಸ್ನೇಹಿತರೆ. ಇಲ್ಲಿ ಸಿಕ್ಕಾಪಟ್ಟೆ ಧೈರ್ಯ ಬೇಕು. ಬ್ಯಾಂಕ್ ನಿಫ್ಟಿ ನೋಡೋಣ ಬನ್ನಿ. ಬ್ಯಾಂಕ್ ನಿಫ್ಟಿಯಲ್ಲಿ ಸೇಮ್ ಆಸ್ ಪರ್ ದ ಡೈಲಿ ಗ್ರಾಫ್ ಟಾರ್ಗೆಟ್ ಆಲ್ರೆಡಿ ಅಚೀವ್ ಆಗೋಯ್ತು. ಹೈ ವೇವ್ ಕ್ಯಾಂಡಲ್ಸ್ ಆಗ್ತಾ ಇದೆ. ಇನ್ನು ರಿವರ್ಸಲ್ ಕನ್ಫರ್ಮೇಶನ್ ಬಂತು ಅಂದ್ರೆ ಪ್ರೈಸಸ್ ಕೆಳಗ್ ಬೀಳತ್ತೆ. ರಿವರ್ಸಲ್ ಕನ್ಫರ್ಮೇಶನ್ ಇನ್ನು ಬಂದಿಲ್ಲ. ಬಟ್ ಆಲ್ರೆಡಿ 3 ಅಪ್ಪರ್ ಶ್ಯಾಡೋ ಆಗೋಗ್ಬಿಟ್ಟಿದೆ. ಸೊ ಮೇಲ್ ಹೋಗೋ ತಾಕತ್ ಸ್ವಲ್ಪ ಸ್ವಲ್ಪ ಲೈಟ್ ಆಗಿ ಕಳ್ಕೊತಾ ಇದ್ದಾನೆ. ಯಾವ್ದಾದ್ರು ಒಂದು ಗುಡ್ ನ್ಯೂಸ್ಗೆ ವೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಜನರಲ್ ಆಗಿ ಇಂಡಿಯನ್ ಫಿನಾನ್ಷಿಯಲ್ ಇಂಡೆಕ್ಸ್ ಗೇನ್ ಆಸ್ ಆರ್ ಬಿ ಐ ಕಟ್ಸ್ ದ ಕ್ಯಾಶ್ ರಿಸರ್ವ್ ರೇಷಿಯೋ ಅಂತ ಒಂದು ನ್ಯೂಸ್ ಅಂತೂ ಬಂದಿದೆ. ಬಂದದ ಪ್ರಕಾರ ಆಲ್ರೆಡಿ 4 ಡೇಸ್ಗಿಂತ ಮುಂಚೆ ಆಲ್ರೆಡಿ ಮಾರ್ಕೆಟ್ ಬುಲ್ಲಿಶ್ ಹೊಟ್ಟೋಗಿದೆ. ಅಂಡ್ ಇವತ್ತಿನ ದಿವಸದ ಪ್ರಕಾರ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಅಂತ ತಗೊಂಡ್ರೆ ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 52,900. ಅದೇ ತರ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 53,900. ಅಂಡ್ ಇವತ್ತಿನ ದಿವಸ ನಾನು ಯಾವ್ದಾದ್ರು ಟ್ರೇಡ್ ಮಾಡಿರ್ತೀನಿ ಅಂತ ಹೇಳಿದ್ರೆ ಆಸ್ ಪರ್ ದಿ 5 ಮಿನಿಟ್ಸ್ ಗ್ರಾಫ್ ಪ್ರೈಸಸ್ ಏನಾಗ್ತಾ ಇದೆ, ಈವ್ನಿಂಗ್ ಸ್ಟಾರ್ ಫಾರ್ಮೇಶನ್ ವಿತ್ ಪ್ರಯರ್ ಟ್ರೆಂಡ್. ಆ ಸ್ಪಾಟ್ ಅಲ್ಲಿ ಒಂದು ಬಾಕ್ಸ್ ಹಾಕ್ತೀನಿ. ಡಿಮ್ಯಾಂಡ್ ಝೋನ್, ಸಪ್ಲೈ ಝೋನ್ ಎಷ್ಟು ಕ್ಲೀನ್ ಆಗಿ ತೋರಿಸ್ತಾ ಇದೆ. ಮಾರ್ಕೆಟ್ ಇಲ್ಲಿಂದ ಬಿದ್ದೇ ಬೀಳತ್ತೆ, ಪಕ್ಕ ಬಿತ್ತು. ಪ್ರೈಸಸ್ ಅಲ್ಲಿಂದ ಕೆಳಗೆ ಬಂದಿದೆ. ಲಾಂಗ್ ಲೋಯರ್ ಶ್ಯಾಡೋ ಮಾರ್ಕೆಟ್ ಲೋಯರ್ ಲೋ ಮಾಡ್ತಾ ಇದೆ. ಅದೇ ತರ ಇಂಡಿಕೇಟರ್ ಲೋಯರ್ ಲೋ ಮಾಡ್ತಾ ಇದೆ. ಸೊ ಇಲ್ಲಿ ಯಾವುದೇ ತರ ಡೈವರ್ಜೆನ್ಸ್ ಇಲ್ಲ. ಡೈವರ್ಜೆನ್ಸ್ ಇಲ್ದಿರೋ ಕಾರಣ ಪ್ರೈಸಸ್ ಇಲ್ಲಿ ತಗೊಳ್ಳೋದು ಸಾಧ್ಯ ಇಲ್ಲ. ಅಂಡ್ ಇನ್ನೊಂದು ಕ್ರಿಯೇಷನ್, ಅದೇ ಸ್ಪಾಟ್ ಅಲ್ಲಿ ಕನ್ಫರ್ಮೇಶನ್. ಇದೆರಡು ನಾನು ನೋಡ್ಕೊಂಡ್ರೆ ನಾನು ಬೈ ಮಾಡ್ತೀನಿ, ಇಲ್ಲ ಅಂದ್ರೆ ಇಲ್ಲ. ಯಾವ್ದಾದ್ರು ಒಂದು ಸೈಡ್ ಅಲ್ಲಿ ಒಂದ ಡಿಮ್ಯಾಂಡ್ ಸಪ್ಲೈ ಪ್ರಕಾರ ಎಂಟ್ರಿ ಕೊಡ್ಬೋದು, ಇಲ್ಲ ಸಪೋರ್ಟ್ ಕನ್ಫರ್ಮೇಶನ್ ರೆಸಿಸ್ಟೆನ್ಸ್ ಕನ್ಫರ್ಮೇಶನ್ ಪ್ರಕಾರ ಎಂಟ್ರಿ ಕೊಡ್ಬೋದು. ಅಂಡ್ ಸ್ಟಿಲ್ ಚಾಣಕ್ಯ ಲೆವೆಲ್ಸ್ ನೆನ್ನೆದು ಇವತ್ತು ಕೂಡ ರೆಸ್ಪೆಕ್ಟ್ ಆಗಿದೆ. ಬ್ಯಾಂಕ್ ನಿಫ್ಟಿ ಆದ್ಮೇಲೆ ನೆಕ್ಸ್ಟ್ ಬನ್ನಿ, ನೆಕ್ಸ್ಟ್ ಸ್ಟಾಕು, ನೆಕ್ಸ್ಟ್ ಇಂಡೆಕ್ಸ್ ಫೈನಾನ್ಸ್. ನಿಫ್ಟಿ ಫೈನಾನ್ಸ್ ಏನಾಗಿದೆ ನೋಡೋಣ. ಫಿನ್ ನಿಫ್ಟಿ ಬಂದ್ಬಿಟ್ಟು ಆಸ್ ಯೂಶುವಲ್ ಡೈಲಿ ಚಾರ್ಟ್ ಪ್ರಕಾರ ಸೇಮ್ ಪ್ರೈಸ್ ಎಷ್ಟು ಹೋಗಿತ್ತೋ ಅಷ್ಟೇ ಬಂದು ಕೂತಿದೆ. ಅಲ್ಲೂ ಕೂಡ ಆ ಪರ್ಟಿಕ್ಯುಲರ್ ಸಪ್ಲೈ ಝೋನ್ನ ಬೀಟ್ ಮಾಡಿಲ್ಲ ಅದು. ಅಂಡ್ ಪುಲ್ ಬ್ಯಾಕ್ ಕೂಡ ಹೇಳಿದೀವಿ. ಅಕಸ್ಮಾತ್ ಪ್ರೈಸಸ್ ಕೆಳಗೆ ಬಿತ್ತು ಅಂದ್ರೆ 24,161 ತನಕನೂ ಬರೋ ಸಾಧ್ಯತೆಗಳಿದೆ ಅಂತ ಹೇಳಿದೀವಿ. ಅಂಡ್ ಇನ್ ಕೇಸ್ ಮಾರ್ಕೆಟ್ ಏನಾದ್ರು ಇವತ್ತಿನ ದಿವಸ ನಾನು ಟ್ರೇಡ್ ಮಾಡಿದ್ದಿದ್ರೆ ಅದು ಸಪೋರ್ಟ್ ರೆಸಿಸ್ಟೆನ್ಸ್ ಬರ್ದ್ಬಿಡ್ತೀನಿ. ಒಂದು ನಿಮಿಷ. ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 24,400 ಅಂತ ಹೇಳ್ತಾ ಇದೆ. ಅದೇ ತರ
ರೆಸಿಸ್ಟೆನ್ಸ್ ಬಂದ್ಬಿಟ್ಟು 25,000. ಚಾಣಕ್ಯ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಬಂತು. ಆಮೇಲೆ ಹಂಗೇನೆ ನಾನು 5 ಮಿನಿಟ್ಸ್ ಗ್ರಾಫಿಗೆ ಬಂದರೆ 5 ಮಿನಿಟ್ಸ್ ಗ್ರಾಫಲ್ಲಿ ಇವತ್ತಿನ ದಿವಸ ಹೈಯೆಸ್ಟ್ ಪ್ರಾಬಬಿಲಿಟಿ ಟ್ರೇಡ್ ಎಲ್ಲಪ್ಪ ಸಿಕ್ಕಿದೆ ಅಂದರೆ ಒಂದು ಫಿನ್ ನಿಫ್ಟಿಲಿ ಈವ್ನಿಂಗ್ ಸ್ಟಾರ್, ಕ್ರಿಯೇಷನ್, ಕನ್ಫರ್ಮೇಷನ್. ಬಟ್ ಅನ್ಫಾರ್ಚುನೇಟ್ಲಿ ನನ್ನ ಟ್ರೇಡ್ ಸೆಟಪ್ ಇಲ್ಲಿ ಎಲ್ಲೂ ನನ್ನ ಆರ್ಡರ್ ಟ್ರಿಗರ್ ಮಾಡಲಿಲ್ಲ ಆ್ಯಂಡ್ ಪ್ರೈಸಸ್ ಸ್ಟಾರ್ಟೆಡ್ ಫಾಲಿಂಗ್ ಡೌನ್. ಕರೆಕ್ಟಾ? ಲಾಂಗ್ ಲೋಯರ್ ಶಾಡೋ ಇಲ್ಲಿ ಈವ್ನಿಂಗ್ ಸ್ಟಾರ್, ಮಾರ್ನಿಂಗ್ ಸ್ಟಾರ್ ಆಗ್ತಾ ಇದೆ. ಸೊ ಹೈಯೆಸ್ಟ್ ಪಾಯಿಂಟ್ ಟು ಲೋಯೆಸ್ಟ್ ಪಾಯಿಂಟ್ ನಾನು ಕನ್ವರ್ಟ್ ಮಾಡಿದ್ರೆ ಒಂದು ಪಾಸಿಬಿಲಿಟಿ ಆಫ್ ಟ್ರೇಡು, ಇಲ್ಲಿ ಎರಡನೇ ಪಾಸಿಬಿಲಿಟಿ ಆಫ್ ಟ್ರೇಡು, ಪ್ರೈಸಸ್ ಅಲ್ಲಿಂದ ಮೇಲೆ ಹೋಗಿದ್ದಾನೆ. ಸೊ ಇದಾಯಿತು ನಿಫ್ಟಿಯ ಫೈನಾನ್ಸಿನ ಆಪರ್ಚುನಿಟಿ. ಬನ್ನಿ ನೆಕ್ಸ್ಟ್ ನಾವು ಮಿಡ್ ಕ್ಯಾಪ್ ನಿಫ್ಟಿ ನೋಡೋಣ. ಮಿಡ್ ಕ್ಯಾಪ್ ನಿಫ್ಟಿಯಲ್ಲಿ ಆಸ್ ಪರ್ ದ ಡೈಲಿ ಗ್ರಾಫ್ ಪ್ರೈಸಸ್ ಏನಾಗಿದೆ, ಅದೇ ಸ್ಪಾಟಲ್ಲೇ ರೇಂಜ್ ಆಗ್ತಾ ಇರ್ತಾನೆ, ಕೆಳಗೂ ಬಂದಿಲ್ಲ ಮೇಲೂ ಹೋಗಿಲ್ಲ, ಹೈಯೆಸ್ಟ್ ಪಾಯಿಂಟ್ನ ಇನ್ನೂ ಬ್ರೇಕ್ ಮಾಡಿಲ್ಲ. ಬಟ್ ದೇರ್ ವಾಸ್ ಅ ವೆರಿ ಗುಡ್ ವಾಲಟೈಲಿಟಿ. ಮಾರ್ಕೆಟ್ ಒಂದು ಸ್ವಲ್ಪ ಬುಲ್ಲಿಶಲ್ಲಿ ಕ್ಲೋಸ್ ಆಗಿದೆ. ಸೊ ಮಾರ್ಕೆಟ್ ಚಾಣಕ್ಯ ಸಪೋರ್ಟ್ ಬಂದ್ಬಿಟ್ಟು 12,925 ಸಪೋರ್ಟು, ಅದೇ ಥರ ರೆಸಿಸ್ಟೆನ್ಸ್ ಬಂದ್ಬಿಟ್ಟು 13,150. ಇವತ್ತಿನ ದಿವಸ 5 ಮಿನಿಟ್ಸ್ ಗ್ರಾಫ್ ಪ್ರಕಾರ ಒಳ್ಳೊಳ್ಳೆ ಪಾಸಿಬಲ್ ಟ್ರೇಡ್ ಸಿಕ್ಕಿರುತ್ತೆ. ಒಂದು ಹೈಯೆಸ್ಟ್ ಪಾಸಿಬಿಲಿಟಿ, ಕರೆಕ್ಟಾ? ಲಾಂಗರ್ ದ ಶಾಡೋ ಸ್ಟ್ರಾಂಗರ್ ಇಸ್ ದ ರಿವರ್ಸಲ್. ಒಂದು ಎಂಟ್ರಿ, ಸೆಕೆಂಡ್ ಎಂಟ್ರಿ, ಎರಡೂ ಕಡೆ ನನಗೆ ಒಳ್ಳೆ ಟ್ರೇಡ್ ಸಿಕ್ಕಿದೆ. ಅದಲ್ಲದೆ ಇಲ್ಲಿ ಡಾರ್ಕ್ ಕ್ಲೌಡ್ ಕವರ್ ಕ್ರಿಯೇಷನ್, ಅಲ್ಲಿ ಹೈಯೆಸ್ಟ್ ಪಾಯಿಂಟ್ ಹತ್ರ ಲೈನ್ ಹಾಕಿದ್ರೆ ಪ್ರೈಸ್ ರಿಜೆಕ್ಷನ್ ಆಗಿ ಕನ್ಫರ್ಮೇಷನ್ ಕೂಡ ಕೊಟ್ಟಿದ್ದಾನೆ. ಸೊ ಮಿಡ್ ಕ್ಯಾಪ್ ನಿಫ್ಟಿ ಪ್ರಾಬಬ್ಲಿ ಮಾರ್ಕೆಟ್ ನಾಳೆ ಕೆಳಗೆ ಬೀಳೋ ಸಾಧ್ಯತೆಗಳಿದೆ. ಆ್ಯಂಡ್ ಇನ್ನೂ ಒಂದು ನಾವು ಡೈಲಿ ಚಾರ್ಟ್ ಪ್ರಕಾರ ನಾವು ಅಬ್ಸರ್ವ್ ಮಾಡಬೇಕಾಗಿರೋದು ಏನಂದರೆ, ಹೈ ವೇವ್ ಕ್ಯಾಂಡಲ್ ಆಗಿರೋದ್ರಿಂದ ಯಾವುದಾದ್ರೂ ಒಂದು ಸೈಡಲ್ಲಿ ಎದ್ವಾ ಹೋಗುತ್ತೆ ಅಂದ್ಕೊಂಡಿದ್ವಿ. ಫಾರ್ಚುನೇಟ್ಲಿ ಟುಡೇ ದ ಮಾರ್ಕೆಟ್ ವೆಂಟ್ ಬುಲ್ಲಿಶ್. ಆಯ್ತಲ್ವಾ? ಸೊ ಇದಾಯಿತು ಮಿಡ್ ಕ್ಯಾಪ್ ನಿಫ್ಟಿ. ಫಾಲೋಡ್ ಬೈ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಸೆನ್ಸೆಕ್ಸ್. ಸೆನ್ಸೆಕ್ಸಲ್ಲಿ ಪ್ರೈಸಸ್ ಅಲ್ಲೂ ಕೂಡ ಒಂದು ಹೈ ವೇವ್ ಕ್ಯಾಂಡಲ್ ಆಗಿದೆ. ಬಟ್ ಅದರದ್ದು ಬಾಡಿ ಮತ್ತು ಶ್ಯಾಡೋದು ಅಷ್ಟೊಂದು ಏನು ಇಂಪಾರ್ಟೆಂಟ್ ಸಿಗ್ನಿಫಿಕೆನ್ಸ್ ಇನ್ನೂ ಬಂದಿಲ್ಲ. ಸೊ ಇನ್ನೂ ನಾವು ಬುಲ್ಲಿಶ್ ಹೇಳಿದ್ದೀವಿ. ಟಾರ್ಗೆಟ್ ಬಂದ್ಬಿಟ್ಟು ಇಟ್ ಶುಡ್ ಬಿ ಅಲೌಟ್ 82,700 ತನಕ ಸೆನ್ಸೆಕ್ಸ್ಗೆ ಟಾರ್ಗೆಟ್ ಇದೆ. ಅದು ಮೋಸ್ಟ್ಲಿ ಸದ್ಯದಲ್ಲೇ ಬುಲ್ಲಿಶ್ ಅಥವಾ ಬೇರಿಶ್ ಹೋಗ್ಬೋದು. ಆ್ಯಂಡ್ ಇವತ್ತಿನ ದಿವಸದ ಪ್ರಕಾರ ನಾನು ಟ್ರೇಡ್ ತೊಗೊಂಡಿದ್ರೆ ಇನ್ ದ 5 ಮಿನಿಟ್ಸ್ ಗ್ರಾಫು ನೋಡಿರಿ, ಇಲ್ಲಿ ಈ ಸ್ಪಾಟ್ ಏನಿದೆಯಲ್ಲ ದಟ್ ಈಸ್ ದಿ ಡಿಮ್ಯಾಂಡ್ ಝೋನ್. ಯಾಕೋಸ್ಕರ ಇಲ್ಲಿ ಅಂತ ಹೇಳಿದ್ರೆ ಡಾರ್ಕ್ ಕ್ಲೌಡ್ ಕವರ್ ಕೂಡ ಆಗಿದೆ. ಪಿಯರ್ಸಿಂಗ್ ಪ್ಯಾಟರ್ನ್ ಅಂತ ಕರೀತಾರೆ. ಪಿಯರ್ಸಿಂಗ್ ಪ್ಯಾಟರ್ನ್, ಕ್ರಿಯೇಷನ್, ಕನ್ಫರ್ಮೇಷನ್, ಪ್ರೈಸಸ್ ಇಲ್ಲಿಂದ ಮೇಲೆ ಹೋಗುತ್ತೆ ಅಂತ. ಸೊ ನಮ್ಮ ಪಾಯಿಂಟ್ ಆಫ್ ಎಂಟ್ರಿ ಆಲ್ಮೋಸ್ಟ್ 81,233 ಇತ್ತು ಅಂದರೆ ಆಲ್ಮೋಸ್ಟ್ 300 ಪಾಯಿಂಟ್ಸ್ ಮೇಲ್ಗಡೆ ಶೂಟ್ ಆಗಿದೆ. ಆ್ಯಂಡ್ ಇವತ್ತಿನ ದಿವಸದ ಪ್ರಕಾರ ಪ್ರೈಸಸ್ ಇಲ್ಲಿ ಒಂದು ಡಿಮ್ಯಾಂಡ್ ಝೋನ್ ಕ್ರಿಯೇಟ್ ಮಾಡಿತ್ತು ಆ್ಯಂಡ್ ಮಾರ್ಕೆಟ್ ಅದನ್ನು ರೆಸ್ಪೆಕ್ಟು ಕೂಡ ಮಾಡಿತು. ನೋಡಿ, ಹೈಯೆಸ್ಟ್ ಟು ಲೋಯೆಸ್ಟ್ ಪ್ರೈಸ್ ಈ ಸ್ಪಾಟಲ್ಲಿ ನಾನು ಎಂಟ್ರಿ ಕೊಡ್ತೀನಿ. ಆಲ್ಮೋಸ್ಟ್ 81,674 ಪ್ರೈಸಸ್ ಅಲ್ಲಿಂದ ಬಿದ್ದಿದ್ದಾನೆ. ಆಯ್ತಲ್ವಾ? ಸೊ ಇದಾಯಿತು ಸೆನ್ಸೆಕ್ಸ್. ಇದಲ್ಲದೆ ನಮಗೆ ಬೇರೆ ಯಾವುದಾದ್ರೂ ಟ್ರೇಡಿಂಗ್ ಆಪರ್ಚುನಿಟೀಸ್ ಇತ್ತಾ ಆಸ್ ಪರ್ ದಿ ಇಂಪ್ಲೈಡ್ ವಾಲಟಿಲಿಟಿ ಇದ್ದರೆ, ನಿನ್ನೆನೇ ಆ ಪರ್ಟಿಕ್ಯುಲರ್ ಇಂಪ್ಲೈಡ್ ವಾಲಟಿಲಿಟಿ ಪ್ರಕಾರ ಏನೇನು ಸ್ಟಾಕ್ಸ್ಗಳಿದೆ ಅದಷ್ಟನ್ನು ಡೀಟೇಲ್ ಆಗಿ ತಿಳಿಸಿದ್ದೀನಿ. ಸೊ ಇವತ್ತಿನ ದಿವಸ ಸೇಮ್ ಸ್ಟಾಕ್ಸ್ಗಳೇ ಕೂಡ ಇಂಪ್ಲೈಡ್ ವಾಲಟಿಲಿಟಿ ಪ್ರಕಾರ ಪ್ರೈಸಸ್ ಒಂದು ಸ್ವಲ್ಪ ಕರ್ಗೆ ನಮಗೆ ಪ್ರಾಫಿಟ್ಸ್ ಕೊಟ್ಟಿದೆ. ಆ್ಯಂಡ್ ಅದಲ್ಲದೆ ಸ್ನೇಹಿತರೆ, ನಿಮ್ಗೆ ಯಾವುದಾದ್ರೂ ಸ್ಟಾಕ್ ಅನಾಲಿಸಿಸ್ ಬೇಕು ಅಂತ ಹೇಳಿದ್ರೆ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ. ನಮ್ಗೆ ಗೊತ್ತಿರೋಂಥ ಫಂಡಮೆಂಟಲ್ಸ್ ಆ್ಯಂಡ್ ಟೆಕ್ನಿಕಲ್ಸ್ ನಾನು ನಿಮ್ಗೆ ತೋರಿಸ್ಕೊಡ್ತೀವಿ. ಓಕೆ ದೆನ್, ಹ್ಯಾಪಿ ಟ್ರೇಡಿಂಗ್. ಬಾಯ್, ಟೇಕ್ ಕೇರ್, ಆಲ್ ದಿ ಬೆಸ್ಟ್. ಸಂಪರ್ಕಿಸಿ CA ದಯಾನಂದ್ ಬೊಂಗಾಳಿ, ಸ್ಟಾಕ್ ಮಾರ್ಕೆಟ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್, ರಾಜಾಜಿನಗರ್, ಫಸ್ಟ್ ಬ್ಲಾಕ್, ಬೆಂಗಳೂರು.